ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾ ಮಾತಾಡ್ತಿದ್ದೆ MK ಮೋನೇಶ್ ಅಂತೇಳಿ. ಏನಪ್ಪ ವಿಶೇಷ ಅಂದ್ರೆ ಇವತ್ತು ನಾನು ಲೈವ್ ಬರೋ ಕಾರಣಪ್ಪ ಅಂದ್ರೆ ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕು ನಲೋಗಿ ಗ್ರಾಮದಲ್ಲಿ ಬಸವ ಜಯಂತಿ ಅಂತ ನಮ್ಮೂರ ಗ್ರಾಮದ ಹೊಸ ಮಂದಿ ಕೂಡಿ ನಡೆಸಿಕೊಡಕತ್ತಾರೆ. ಬರ್ರಿ ಯಾವ ಥರ ಆಗಿದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಎಲ್ಲರಿಗೆ. ಈ ಜನತೆಯರಿಗೆ ಎಲ್ಲರಿಗೆ ರೈತ ಬಾಂಧವರಿಗೆ ನನ್ನ ಸ್ವಾಗತ. ನನ್ನ ವಿಡಿಯೋ ನೋಡ್ರಿ. ನಮ್ಮೂರು ರೈತ ಬಾಂಧವರು ಎಲ್ಲರೂ ಕೂಡಿ ಈ ಥರ ಕಾರ್ಯಕ್ರಮ ನಡೆಸಿದ್ದಾರೆ. ಎಲ್ಲರೂ ರೈತ ಬಂದರೆ ಯಾವತ್ತು ಇದೇ ಥರ ಖುಷಿಯಾಗಿರುತ್ತೆ. ಇವತ್ತು ನನ್ನ ಮಾತುಗಳನ್ನು ಮುಂದುವರಿಸ್ತೀನಿ. ಭಾರಿ ಫಂಕ್ಷನ್ ಗ್ರ್ಯಾಂಡ್ ಆಗಿ ನಡೀತಿದೆ. ನಾನು ಅರ್ಧ ಮುದ್ದ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನೋಡ್ಬೇಕಂದ್ರೆ ನನ್ನ ಯೂಟ್ಯೂಬಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲರೂ ಇದೇ ಥರ ನನ್ನ ಅನ್ಸಂಬಟ್ಟು ಇದೇ ಥರ ಯಾವತ್ತೂ ಖುಷಿಯಾಗಿರಿ. ಮಳೆ ಬೆಳೆ ಎಲ್ಲ ದೇವರು ಆಂಜನೇಯ ಎಲ್ಲ ದೇವರುಗಳು ಆಶೀರ್ವಾದ ನಮ್ಮ ಮೇಲೆ ಇರಲಿ. ಎಲ್ಲ ರೈತ ಬಾಂಧವರು ಯಾವತ್ತು ಇದೇ ಥರ ಖುಷಿಯಾಗಿರಿ. ಇದೇ ಥರ ನಮ್ಮೂರು ಗೌಡ್ರು ಅದು ಸರ್ಬತ್ ಕೊಡಾಕತ್ರು. ಎಲ್ಲರಿಗೆ ಸರ್ಬತ್ ಕೊಡಲಿ. ನಮ್ಮ ಗೆಳೆಯರು ನಾವು ಎಲ್ಲರೂ ಕೂಡಿ ಫಂಕ್ಷನ್ ವಿಸಿಟ್ ಕೊಟ್ಟಿದ್ದೀವಿ. ನಮ್ಮೂರು ದಾಮೆ ಗುಡಿ ನಿಂತು ಹಿಡಿದು ಬಸವಣ್ಣದವ್ರ ಗುಡಿ ನಿಂತು ಹಿಡಿದು ಊರಿಗೆಲ್ಲ ರೌಂಡ್ ಹಾಕೊಂಡು ಮತ್ತು ಅದೇ ಗುಡಿಗೆ ಎತ್ತುಗಳನ್ನು ಮೆರವಣಿಗೆ ಮಾಡ್ತೀವಿ ನೆಗ ಕಟ್ಟಿ. ಎಲ್ಲರೂ ರೈತ ಬಾಂಧವರು, ನಮ್ಮೂರವ್ರು ಒಬ್ಬರೇ ಅಲ್ಲ, ಎಲ್ಲರೂ ರೈತ ಬಾಂಧವರು ಈ ಫಂಕ್ಷನನ್ನು ಎಲ್ಲರೂ ನೀಡೇಸ್ಕೊಡಕತ್ತಾರ. ಮತ್ತು ಇದೇ ಥರ ನಡೆಸ್ಕೊಳ್ಳಿ ಅಂತ ನಾನು ರೈತ ಬಾಂಧವರಿಗೆ ಕೇಳ್ಕೊಳತ್ತೀನಿ. ಇದೇ ಥರ ಮುಂದೆ ದಿನಮಾನದಲ್ಲಿ ಹೆಚ್ಚಿಗಾಗಲಿ, ರೈತ ಎತ್ತುಗಳನ್ನು ಹೆಚ್ಚಿಗಾಗಲಿ. ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ಫಂಕ್ಷನ್ ಗ್ರ್ಯಾಂಡಾಗಿ ನಡೀತಿತ್ತು. ಒಂದು ಸುತ್ತಮುತ್ತ ಹಳ್ಳಿ ಗ್ರಾಮದವರು ಎಲ್ಲರೂ ಬಂದು ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತಾರಾಮ್.